ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಬಿ ಮ್ಯಾಟ್ ಈಸಿ 301 ಮಾಡಲ್ ಕ್ವಶನ್ ಪೇಪರ್ 1 ಮಾಡಲ್ 4 7C. ಸಾಲ್ x ಸ್ಕ್ವೇರ್ d ಸ್ಕ್ವೇರ್ y by dx ಸ್ಕ್ವೇರ್ ಮೈನಸ್ 4x dy by dx ಪ್ಲಸ್ 6y ಈಸ್ ಈಕ್ವಲ್ ಟು ಸೈನ್ ಆಫ್ 2 log x. ನೋಡಿ ಇದನ್ನ ಯಾವ ಥರ ಮಾಡಬೇಕು. ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. x ಸ್ಕ್ವೇರ್ ಡಿ ಸ್ಕ್ವೇರ್ y by dx ಸ್ಕ್ವೇರ್ minus 4x dy by dx plus 6y is equal to sin of 2 log x. ಇದಕ್ಕೆ x ಸ್ಕ್ವೇರ್ y ಡಬಲ್ ಡ್ಯಾಶ್ ಅಂತ ಬರ್ಕೋಬೇಕು, ಇದಕ್ಕೆ x ಇಂಟು y ಡ್ಯಾಶ್ ಅಂತ ಬರ್ಕೋಬೇಕು, ಪ್ಲಸ್ 6y is equal to sin of 2 log x. ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ ನೋಡಿ x ಸ್ಕ್ವೇರ್ y ಡಬಲ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ಅಂತ ಬಂದರೆ ಲೆಟ್ x ಇಸ್ ಈಕ್ವಲ್ ಟು ಇ ಪವರ್ ಟಿ ಅಂತ ತಗೊಳ್ಳಿ. ಇದಕ್ಕೆ ಕೌಚಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀನಿ. ಇದಕ್ಕೆ x ಇಸ್ ಈಕ್ವಲ್ ಟು ಇ ಪವರ್ ಟಿ ಅಂದರೆ ಟಿ ಬಂದು ಲಾಗ್ ಎಕ್ಸ್ ಆಗುತ್ತೆ. ಇಂಪ್ಲೈಸ್ ಅಂತ ಬರ್ದು ಎಕ್ಸ್ ವೈ ಡ್ಯಾಶ್ ಬಂದು ಡಿ ವೈ ಆಗುತ್ತೆ ಆ್ಯಂಡ್ x ಸ್ಕ್ವೇರ್ y ಡಬಲ್ ಡ್ಯಾಶ್ ಬಂದು ಡಿ ಇಂಟು ಡಿ ಮೈನಸ್ 1 ಇಂಟು ವೈ ಆಗುತ್ತೆ. ವೇರ್ ಡಿ ಅಂದರೆ ಡಿ ವೈ ಡಿ ಟಿ ಆಗುತ್ತೆ. ಇಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫೋರ್ ನೋಡಿ x ಸ್ಕ್ವೇರ್ y ಡಬಲ್ ಡ್ಯಾಶ್ ಅಂದ್ರೇನು, x ಸ್ಕ್ವೇರ್ y ಡಬಲ್ ಡ್ಯಾಶ್ ಅಂದರೆ ಡಿ ಇಂಟು ಡಿ ಮೈನಸ್ 1y ಮೈನಸ್ 4 ಇಂಟು ಎಕ್ಸ್ ವೈ ಡ್ಯಾಶ್ ಅಂದರೆ ಡಿ ವೈ ಪ್ಲಸ್ 6y ಈಸ್ ಈಕ್ವಲ್ ಟು ಸೈನ್ ನೋಡಿ ಲಾಗ್ ಎಕ್ಸ್ ಅಂದರೆ ಟಿ ಸೈನ್ 2t ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡಿ ಸ್ಕ್ವೇರ್ ಆಗುತ್ತೆ, ಡಿ ಇಂಟು ಡಿ ಡಿ ಸ್ಕ್ವೇರ್, ಡಿ ಇಂಟು 1 ಡಿ ನೋಡಿ y ಕಾಮನ್ ತಗೊಳ್ಳಿ, ಡಿ ಸ್ಕ್ವೇರ್ ಮೈನಸ್ ಟಿ ಮೈನಸ್ 4d ಪ್ಲಸ್ 6 ಟು y ಈಸ್ ಈಕ್ವಲ್ ಟು ಸೈನ್ 2t. ಇಲ್ಲಿ ಮೈನಸ್ ಡಿ ಮೈನಸ್ 4d ಬಂದು ಮೈನಸ್ 5d ಆಗುತ್ತೆ. ಸೈನ್ 2t. ಈಗ ಆಕ್ಸಿಲರಿ ಈಕ್ವೇಷನ್ ಇಸ್ ಅಂತ ಬರೆದು ಡಿ ಬದಲು ಎಮ್ ಹಾಕ್ಕೋಬೇಕು. ಡಿ ಅಂದರೆ ಎಮ್ಮು, ಇಲ್ಲಿ ಎಮ್ನ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಎಮ್ ಈಸ್ ಈಕ್ವಲ್ ಟು ಎನ್ minus b plus r minus root of b square minus 4ac whole divided by 2a. ಇಲ್ಲಿ a ಅಂದರೆ 1, b ಅಂದರೆ ಮೈನಸ್ 5, c ಅಂದರೆ 6. ಇಲ್ಲಿ therefore m is equal to ಇಲ್ಲಿ ಮೈನಸ್ ಬಿ ಅಂದರೆ ಮೈನಸ್ ಆಫ್ ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ 5 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 1, ಸಿ ಅಂದರೆ 6 ಹೋಲ್ ಡಿವೈಡ್ ಬೈ 2 ಇಂಟು 1. ಈಗ ಎಮ್ ಈಸ್ ಈಕ್ವಲ್ ಟು 5 ಪ್ಲಸ್ ಆರ್ ಮೈನಸ್ ಇದನ್ನ ಕ್ಯಾಲ್ಸಿಲೇಟ್ ಮಾಡಬೇಕು. ಕ್ಯಾಲ್ಸಿ ಮಾಡಿದಾಗ ಯಾವಾಗಲೂ ಕಾಂಪ್ಲೆಕ್ಸಲ್ಲಿ ಇಟ್ಕೊಳ್ಳಿ. 2 ರೂಟ್ ಆಫ್ ಬ್ರಾಕೆಟ್ ಓಪನ್ ಮಾಡಿ ಮೈನಸ್ 5 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 6 ಆನ್ಸರ್ 1 ಬರುತ್ತೆ. therefore m is equal to ಇದು ಒಂದು ಸತಿ ಪ್ಲಸ್ ಆಗುತ್ತೆ, ಇನ್ನೊಂದು ಸತಿ ಮೈನಸ್ ಆಗುತ್ತೆ. 5 plus 1 by 2 that is 3. 5 minus 1 by 2
ದಟ್ ಈಸ್ 2 3, 2. ಈಗ ವೈ ಸಿ ಬಂದು ನೋಡಿ, ಎ ಇದ್ದರೆ ಸಿ ಇ ಪವರ್ ಎ ಎಕ್ಸ್, ಎ ಇದ್ದರೆ ಸಿ ಇ ಪವರ್ ಎ ಎಕ್ಸ್. ಇದಕ್ಕೆ C1 ಇದಕ್ಕೆ C2 ಹಾಕ್ಕೊಳ್ಳಿ. ಆ ಥರ C1 e power 3x ಪ್ಲಸ್ C2 e power 2x. ಈಗ ವೈ ಸಿ ಆದಮೇಲೆ ವೈ ಪಿ ಮಾಡಬೇಕು. ಎಕ್ಸ್ ಅಲ್ಲ ಇಲ್ಲಿ, ಸಾರಿ, ಟಿ ಬರ್ಕೊಳ್ಳಿ. ಈಗ ವೈ ಪಿ, ಈಗ ವೈ ಪಿ ಬಂದು ನೋಡಿ, ರೈಟ್ ಹ್ಯಾಂಡ್ sin 2t ಇದೆ. sin 2t ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಮೈನಸ್ 5d ಪ್ಲಸ್ 6. sin 2t ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಮೈನಸ್ 5d ಪ್ಲಸ್ 6. ಇಲ್ಲಿ ಡಿ ಸ್ಕ್ವೇರ್ ರಿಪ್ಲೇಸ್ ಮೈನಸ್ ಎ ಸ್ಕ್ವೇರ್ ಮಾಡಬೇಕು. ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್, ದಟ್ ಈಸ್ ಮೈನಸ್ 2 ಸ್ಕ್ವೇರ್ ಅಂದರೆ ಮೈನಸ್ 4 ಆಗುತ್ತೆ. ವೈ ಪಿ ಇಸ್ ಈಕ್ವಲ್ ಟು sin 2t ಡಿವೈಡೆಡ್ ಬೈ ಮೈನಸ್ ಎ ಸ್ಕ್ವೇರ್ ಅಂದರೆ ಎ ಅಂದರೆ ಇದು 2 ಅಕ್ಕ ಇಟ್ಕೊಳ್ಳಿ. sin at ಬೈ ಎಫ್ ಆಫ್ ಡಿ ಅಥವಾ ಕಾಸ್ at ಬೈ ಎಫ್ ಆಫ್ ಡಿ ಇದ್ದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್ ಮಾಡಬೇಕು. ಡಿ ಸ್ಕ್ವೇರ್ ರಿಪ್ಲೇಸ್ ಬೈ minus a square, here a is 2. ಇದೆಲ್ಲ a ಸ್ಕ್ವೇರ್ ಅಂದರೆ 4 ಆಗುತ್ತೆ. ಮೈನಸ್ ಕಂಪಲ್ಸರಿ ಬರೀಲೇಬೇಕು. ಇಲ್ಲಿ ಎಲ್ ಡಿ ಸ್ಕ್ವೇರ್ ಇದೆ, ಅಲ್ಲಿ ಮಾತ್ರ -4 ಹಾಕಬೇಕು, ಬೇರೆದು ಏನೂ ಚೇಂಜ್ ಮಾಡೋಂಗಿಲ್ಲ. ಮೈನಸ್ 5d ಪ್ಲಸ್ 6. ಈಗ ನೋಡಿ, ವೈ ಪಿ ಇಸ್ ಈಕ್ವಲ್ ಟು sin 2t -4 ಪ್ಲಸ್ 6 ಮಾಡ್ಕೊಳ್ಳಿ. -4 ಪ್ಲಸ್ 6 ಅಂದರೆ 2. ಇದು 2 ಮೈನಸ್ 5d ಆಗುತ್ತೆ. ಇಲ್ಲಿ ಮತ್ತೆ ಈಗ ಡಿ ಇದೆ, ಡಿ ಸ್ಕ್ವೇರೇ ಮಾತ್ರ ರಿಪ್ಲೇಸ್ ಮಾಡಬೇಕು. ಅದಕ್ಕೆ ರ್ಯಾಷನಲೈಸೇಷನ್ ಮಾಡಬೇಕು. ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಪ್ಲಸ್ 5d. ಈಗ ಇದನ್ನ ಮಲ್ಟಿಪ್ಲೈ ಮಾಡಿ. ವೈ ಪಿ ಇಸ್ ಈಕ್ವಲ್ ಟು 2 ಇಂದ sin 2t ಮಲ್ಟಿಪ್ಲೈ ಮಾಡಿ ಪ್ಲಸ್ 5d ಆಫ್ sin 2t. ಇಲ್ಲಿ ನೋಡಿ, ಇದು a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಜ್ಞಾಪಕ ಇಟ್ಕೊಳ್ಳಿ, a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಹೋಲ್, ಸಾರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅಂದರೆ 2, ಬಿ ಅಂದರೆ 5d. ಅಂದರೆ ಇಲ್ಲಿ 2 ಸ್ಕ್ವೇರ್ ಮೈನಸ್ 5d ಹೋಲ್ ಸ್ಕ್ವೇರ್. ಫಸ್ಟ್ 2 ಸ್ಕ್ವೇರ್ ಮಾಡಬೇಕು, ಆಮೇಲೆ ಮೈನಸ್ ಬರೆದು ಆಮೇಲೆ 5dಗೆ ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ ಏನಾಗುತ್ತೆ, ನೋಡಿ, ಡಿ sin 2t ಅಂದರೆ ಡಿ ಅಂದರೆ ಡಿ ಬೈ ಡಿ ಟಿ ಆಫ್ sin 2t. ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ sin 2t ಬಂದು ಡಿ sin 2t ಅಂದರೆ ಜ್ಞಾಪಕ ಇಟ್ಕೊಳ್ಳಿ, cos 2t ಇಂಟು 2. ಡಿಫ್ರೆನ್ಷಿಯೇಷನ್ ಉಳಿಯೋದೇನು, ವೈ ಪಿ ಈಸ್ ಈಕ್ವಲ್ ಟು 2 sin 4t ಪ್ಲಸ್ 5 cos 2t into 2 whole divided by 2 square ಅಂದರೆ 4 minus 5 square ಅಂದರೆ 25 d square. ಇದಕ್ಕೂ ಸ್ಕ್ವೇರ್ ಮಾಡಬೇಕು, ಇದಕ್ಕೂ ಸ್ಕ್ವೇರ್. 5ಗೆ ಸ್ಕ್ವೇರ್ 25 ಬರುತ್ತೆ, ಡಿ ಸ್ಕ್ವೇರ್. ಈಗ ನೋಡಿ, ಈಗೇನು ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್. ಅಂದರೆ ಈಗೇನು ಇಲ್ಲಿ ಎ ಅಂದರೆ ಕಾಸ್ ಇರಲಿ ಸೈನ್ ಇರಲಿ, ಡಿ ಸ್ಕ್ವೇರ್ ರಿಪ್ಲೇಸ್ ಮೈನಸ್ ಎ ಸ್ಕ್ವೇರ್ ಮಾಡಬೇಕು. ಎ 2ನೇ ಇದೆ, ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್, ದಟ್ ಈಸ್ -4. ಎಲ್ ಡಿ ಸ್ಕ್ವೇರ್ ಇರುತ್ತೆ, -4 ಹಾಕಿ, ಬೇರೆದೆಲ್ಲ ಹಂಗೆ ಇರಲಿ. ನೋಡಿ, 2 sin 2t ಹಂಗೆ ಇರಲಿ. 2 5 10 cos 2t
ಈ 4 ಹಂಗೆ ಇರಲಿ, -25 ಹಂಗೆ ಇರಲಿ, ಡಿ ಸ್ಕ್ವೇರ್ ಜಾಗದಲ್ಲಿ -4 ಬರಲಿ. ಏನು ಮಾಡಬೇಕು? 4 - 25 ಆಫ್ -4 ಅಂದರೆ 104 ಬರುತ್ತೆ. yp = 2 sin 2t plus 10 cos 2t divided by 104. ಈಗ ಲಾಸ್ಟಲ್ಲಿ y = yc plus ಈ ಪ್ರಾಬ್ಲಮಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ವಯಸ್ಸಿನ ಈ ಥರ ಬರ್ಕೊಳ್ಳಿ, C1 ಇದು e⁴t ಅಂತ ಬರ್ಕೊಳ್ಳಿ, e⁴t² ಅಂತ. e⁴3t ಆ ಥರ ಬರೀಬೋದು. ಈಗೇನಾಗುತ್ತೆ, y = ಇಲ್ಲಾಂದ್ರೂ ಮಾಮೂಲಿ ಬರೆದ್ರೂ ನಡೆಯುತ್ತೆ, ಆಮೇಲೆ ಇಲ್ಲಿ ಚೇಂಜ್ ಮಾಡಿದ್ರು ನಡೆಯುತ್ತೆ. yp ಅಂದರೆ ಇದು 2 sin 2t plus 10 cos 2t whole divided by 104. ಈಗ t ಜಾಗದಲ್ಲಿ ಏನಾಗಬೇಕು? ಎಕ್ಸ್ ಅಂದರೆ e⁴t, ಟಿ ಜಾಗದಲ್ಲಿ log x ಅಂದರೆ e⁴t ಜಾಗದಲ್ಲಿ x ಹಾಕಬೇಕು, ಟಿ ಜಾಗದಲ್ಲಿ log x. ಇಲ್ಲಿ e⁴t ಇದ್ದರೆ log x, e⁴tಗೆ x 2 sin ಟಿಗೆ log x. ಇಷ್ಟೇ ಆನ್ಸರ್. ಲಾಸ್ಟಲ್ಲಿ ಏನು ಮಾಡಬೇಕು? e⁴t ಇದ್ದರೆ x, ಟಿ ಬದಲು log x. ಇದನ್ನ ಹಾಕಿ ಆನ್ಸರ್ ಬಂದ್ಬಿಡುತ್ತೆ. ಇಲ್ಲೂ ನೋಡಿ, ಟಿ ಜಾಗದಲ್ಲಿ log x ಹಾಕಿದ್ರು log x ಎಕ್ಸೇ ಆಗುತ್ತೆ, ಅದಕ್ಕೆ ಡೈರೆಕ್ಟ್ e⁴t ಜಾಗದಲ್ಲಿ x ಹಾಕಿ. ಇದು ರಫ್ ವರ್ಕ್, ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.